ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಭೀಮಾ ನದಿ ಮಲಿನವಾಗ್ತಾ ಇದೆ. ಭೀಮಿಯ ಒಡಲಿನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಯಾದಗಿರಿಯ ಹೊರವಲಯದಲ್ಲಿ ಹರಿಯುವಂತಹ ಈ ಭೀಮಾ ನದಿ ಯಾವ ರೀತಿ ತ್ಯಾಜ್ಯದಿಂದ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಅನ್ನೋದನ್ನ ರಿಪಬ್ಲಿಕ್ ಪ್ರತಿನಿಧಿ ತೋರಿಸಿದ್ದಾರೆ. ಭೀಮಾ ನದಿ ಕಲುಷಿತ ನೀರು ಕುಡಿದು ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಫೋಟೋ, ಬಟ್ಟೆ, ಪ್ಲಾಸ್ಟಿಕ್, ಗಲೀಜು, ಕಸ, ಕಡ್ಡಿ ಸಿಕ್ಕಿದ್ದೆಲ್ಲ ಜನ ಭೀಮಾ ನದಿಗೆ ಎಸಿತಾ ಇದ್ದಾರೆ. ತ್ಯಾಜ್ಯಗಳಿಂದ ಪಾಚಿಗಟ್ಟಿ ಹಸಿರು ಬಣ್ಣಕ್ಕೆ ತಿರುಗಿದೆ. ಅಷ್ಟೇ ಅಲ್ಲ, ತೀರಾ ಕೊಚ್ಚೆ ಕೊಳಕು ಎಲ್ಲ ಸೇರ್ತಾ ಇದೆ. ಯಾದಗಿರಿ ಸಿಟಿ ಸೇರಿ ಗುರುಮಠಕಲ್ ತಾಲೂಕಿನ 10 ಹಳ್ಳಿಗಳಿಗೆ ಇದೇ ನೀರು ಕುಡಿಯೋ ನೀರಾಗಿ ಕೂಡ ಪೂರೈಕೆ ಆಗ್ತಾ ಇದೆ. ಸದ್ಯ ಈ ಕಲುಷಿತಗೊಂಡ ಭೀಮಿಯ ನೀರನ್ನೇ ಜನ ಕುಡಿತಾ ಇದ್ದಾರೆ. ಇದನ್ನು ಸೇವಿಸಿ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಮಲಿನಗೊಂಡ ಭೀಮಿಯ ಒಡಲನ್ನ ಸ್ವಚ್ಛಗೊಳಿಸಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ನಾವು ಸಾಮಾನ್ಯವಾಗಿ ಭಾರತದಲ್ಲಿ ನದಿಗಳನ್ನ ತಾಯಿ ಅಂತ ಪರಿಗಣಿಸ್ತೀವಿ. ಯಾಕಂತಂದ್ರೆ ಅಷ್ಟು ಪ್ರಾಮುಖ್ಯತೆ ಇದೆ ನದಿಗಳಿಗೆ. ನದಿಗಳಿಂದಲೇ ಮನುಷ್ಯರ ಜೀವನ ಅನ್ನೋದು ನಮ್ಮ ಪುರಾತನ ಜನರಿಗೆ, ಪರಂಪರೆಗಳಿಗೆ ಅರ್ಥ ಆಗಿತ್ತು. ಆದ್ರೆ ಇವತ್ತು ನಮ್ಗೆ ಅರ್ಥ ಆದಂಗೆ ಕಾಣ್ತಾ ಇಲ್ಲ. ಎಷ್ಟು ಕೆಟ್ಟದಾಗಿ ನದಿಗಳನ್ನ ಮಲಿನಗೊಳಿಸ್ತಾ ಇದ್ದೀವಿ ನೋಡಿ. ಎಲ್ಲಾ ತರದ ಕೊಳೆ, ತ್ಯಾಜ್ಯ, ಕಸ ಎಲ್ಲವನ್ನು ಕೂಡ ಭೀಮಿಯ ಒಡಲಿಗೆ ತಗೊಂಡೋಗಿ ಎಸಿತಾ ಇದ್ದೀವಿ. ಹೆತ್ತ ತಾಯಿಯ ಒಡಲಿಗೆ ಎಸೆದ ಹಾಗೆ ಇದು. ಹೇಗೆ ಎಷ್ಟು ಕೆಟ್ಟದಾಗಿ ಭೀಮಾ ನದಿಯನ್ನ ಕಲುಷಿತಗೊಳಿಸಲಾಗ್ತಾ ಇದೆ, ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಯಾದಗಿರಿ ಸಿಟಿ ಜನರ ನೀರಿನ ಬವಣೆಯನ್ನ ನೀಗಿಸಬೇಕಾಗಿರುವಂತಹ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯಗಳಾಗಿರ್ಬೋದು ಮತ್ತು ಬಟ್ಟೆಗಳಿಂದ ಸಂಪೂರ್ಣವಾಗಿ ಆ ಭೀಮಾ ನದಿ ಮಲಿನಗೊಂಡಿರುವಂತದ್ದು. ಸದ್ಯ ನಾನಿವಾಗ ನಿಮ್ಗೆ ಈ ಒಂದು ಇವೆಲ್ಲ ದೃಶ್ಯಾವಳಿಗಳನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು. ಈ ಒಂದು ಭೀಮಾ ನದಿಯಲ್ಲಿ ನಾನೀಗ ಇಳಿದು ನಿಮ್ಗೆ ಈ ಒಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯ ಆ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿದ್ದಾಳೆ ಅನ್ನುವಂತ ದೃಶ್ಯಾವಳಿಗಳನ್ನ ಸಹ ನೀವು ಈಗ ಗಮನಿಸ್ತಾ ಇರುವಂತದ್ದು. ಯಾಕಂದ್ರೆ ಸಂಪೂರ್ಣವಾಗಿ ಭೀಮಾ ನದಿ ಈಗಾಗಲೇ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು. ಯಾಕಂತಂದ್ರೆ ಈ ಎಲ್ಲಾ ನೋಡ್ತಾ ಇರಬಹುದು ನೀವು, ಮಲಿನಗೊಂಡು ಸಂಪೂರ್ಣವಾಗಿ ಭೀಮೆ ಸಂಪೂರ್ಣವಾಗಿ ಮಲಿನಗೊಂಡಿರುವಂತಹ ದೃಶ್ಯಾವಳಿಗಳನ್ನು ಸಹ ನೀವು ಗಮನಿಸ್ತಾ ಇರಬಹುದು. ಹೀಗಾಗಿ ಏನು ಈ ಒಂದು ಭೀಮಾ ನದಿಯನ್ನು ಸಂಪೂರ್ಣವಾಗಿ ಈಗ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳ ಒಂದು ಇಚ್ಛಾಶಕ್ತಿ ಕೊರತೆಯಿಂದ ಏನು ಈ ಒಂದು ಭೀಮಾ ನದಿಯನ್ನ ಮಲಿನಗೊಂಡಿರುವಂತಹ ಭೀಮಾ ನದಿಯನ್ನ ಕ್ಲೀನ್ ಮಾಡೋದಕ್ಕೆ ಮುಂದಾಗ್ತಿಲ್ಲ. ನೋಡ್ತಾ ಇರಬಹುದು ನೀವು ಯಾವ ರೀತಿ ಈ ಎಲ್ಲಾ ಈ ಒಂದು ಬಟ್ಟೆಗಳಾಗಿರ್ಬೋದು ಮತ್ತೆ ಆ ಪ್ಲಾಸ್ಟಿಕ್ ಗಳಾಗಿರ್ಬೋದು ಎಲ್ಲವನ್ನ ಭೀಮಾ ನದಿಗೆ ಹಾಕಿ ಹೋಗುವಂತ ಕೆಲಸಗಳಾಗ್ತಾ ಇರುವಂತದ್ದು. ಹೀಗಾಗಿ ಆ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿರುವಂತದ್ದು ಇಲ್ಲಿ ನೋಡ್ತಾ ಇರಬಹುದು. ಮತ್ತೊಂದು ಭಾಗದಲ್ಲಿ ಯಾಕಂತಂದ್ರೆ ಈ ಭಾಗದಲ್ಲಿ ಇಲ್ಲಿರುವಂತಹ ಪರಿಸರವಾದಿಗಳು ಸಹ ಈಗ ಭೀಮಾ ನದಿಗೆ ಬಂದು ಆ ಭೀಮಾ ನದಿಯ ತಟದಲ್ಲಿ ಇಳಿದು ನಿಂತಿರುವಂತಹ ದೃಶ್ಯಾವಳಿಗಳು ಸಹ ನೋಡ್ತಾ ಇರಬಹುದು. ಆ ಸಂಪೂರ್ಣವಾಗಿ ಏನೋ ದೇವರ ಫೋಟೋಗಳಾಗಿರ್ಬೋದು, ಆ ಜೊತೆಗೆ ಏನು ಪ್ಲಾಸ್ಟಿಕ್ ಗಳಾಗಿರ್ಬೋದು ಎಲ್ಲವನ್ನ ಈ ಒಂದು ಭೀಮಾ ನದಿಗೆ ಹಾಕುವಂತ ಕೆಲಸವನ್ನ ಇಲ್ಲಿ ಜನ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಭೀಮಾ ನದಿಯಲ್ಲಿರುವಂತಹ ಏನು ಪರಿಸರವಾದಿಗಳು ಸಹ ಏನೋ ಒಂದು ರೀತಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅವರನ್ನು ಸಹ ನಾನು ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಈಗ ಭೀಮಾ ನದಿಗೆ ಇಳುವ ಮೂಲಕ. ಸರ್, ಈಗ ನೋಡ್ರಿ, ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿದೆ. ಯಾಕಂದ್ರೆ ಈ ಒಂದು ನೀರು ಗುರುಮಿಟ್ಕಲ್ನ ಕೆಲವು ಹಳ್ಳಿಗಳು ಮತ್ತು ಯಾದಗಿರಿ ಸಿಟಿ ಜನರಿಗೆ ನೀರು ಹೋಗ್ತಾವ, ಸಂಪೂರ್ಣವಾಗಿ ಈಗ ಮಲಿನಗೊಂಡಿದೆ. ಏನ್ ಹೇಳ್ತೀರಿ? ಯಾದಗಿರಿ ನಗರ ನನಗೆ ಗೊತ್ತಿನ ಯಾದಗಿರಿ ಹುಟ್ಟಿದಲ್ಲಿಂದ ಕೂಡ ನಗರಕ್ಕೆ ಸರಬರಾಜು ಆಗ್ತಕ್ಕಂಥ ನೀರು ಇದೇ ಜಾಕ್ವಾಲ್ನಿಂತನೇ ಇದೇ ಪಾಚಿಗಟ್ಟಿದ್ದ ನೀರು, ಕಲುಷಿತ ನೀರೇ ಗತಿ. ದಿನನಿತ್ಯ ಇವತ್ತು ಕುಡಿದು ಕೈಸಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ನಗರ ಜನತೆ ಅದ. ಅದೇ ಪಕ್ಕದಲ್ಲಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮ್ಯಾಗಲಿಂದ ತಗೋತಾಗ 50 ಕಿಲೋಮೀಟರ್ ಗುರುಮಿಟ್ಕಲ್ ಹೋಗ್ತಾ ನೀರು ಶುದ್ಧ ನೀರು ಹೋಗ್ತಾವ. ಇದನ್ನು ಮಾಡಿಸುವಲ್ಲಿ ಜನಪ್ರತಿನಿಧಿ ಮತ್ತು ಜಿಲ್ಲಾಡಳಿತ, ನಗರಸಭೆ ದಿವ್ಯ ನಿರ್ಲಕ್ಷ್ಯ ಅಂದ್ರೆ ತಪ್ಪಾಗದಲ್ಲ. ಇದನ್ನ ಸ್ವಚ್ಛಗೊಳಿಸಲಿಕ್ಕೆ ಇಲ್ಲಿವರೆಗೆ ಮುಂದನೆ ಆಗಿಲ್ಲ. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಭೀಮಾ ನದಿ ಮಲಿನವಾಗ್ತಾ ಇದೆ. ಭೀಮಿಯ ಒಡಲಿನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಯಾದಗಿರಿಯ ಹೊರವಲಯದಲ್ಲಿ ಹರಿಯುವಂತಹ ಈ ಭೀಮಾ ನದಿ ಯಾವ ರೀತಿ ತ್ಯಾಜ್ಯದಿಂದ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಅನ್ನೋದನ್ನ ರಿಪಬ್ಲಿಕ್ ಪ್ರತಿನಿಧಿ ತೋರಿಸಿದ್ದಾರೆ. ಭೀಮಾ ನದಿ ಕಲುಷಿತ ನೀರು ಕುಡಿದು ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಫೋಟೋ, ಬಟ್ಟೆ, ಪ್ಲಾಸ್ಟಿಕ್, ಗಲೀಜು, ಕಸ, ಕಡ್ಡಿ ಸಿಕ್ಕಿದ್ದೆಲ್ಲ ಜನ ಭೀಮಾ ನದಿಗೆ ಎಸಿತಾ ಇದ್ದಾರೆ. ತ್ಯಾಜ್ಯಗಳಿಂದ ಪಾಚಿಗಟ್ಟಿ ಹಸಿರು ಬಣ್ಣಕ್ಕೆ ತಿರುಗಿದೆ. ಅಷ್ಟೇ ಅಲ್ಲ, ತೀರಾ ಕೊಚ್ಚೆ ಕೊಳಕು ಎಲ್ಲ ಸೇರ್ತಾ ಇದೆ. ಯಾದಗಿರಿ ಸಿಟಿ ಸೇರಿ ಗುರುಮಠಕಲ್ ತಾಲೂಕಿನ 10 ಹಳ್ಳಿಗಳಿಗೆ ಇದೇ ನೀರು ಕುಡಿಯೋ ನೀರಾಗಿ ಕೂಡ ಪೂರೈಕೆ ಆಗ್ತಾ ಇದೆ. ಸದ್ಯ ಈ ಕಲುಷಿತಗೊಂಡ ಭೀಮಿಯ ನೀರನ್ನೇ ಜನ ಕುಡಿತಾ ಇದ್ದಾರೆ. ಇದನ್ನು ಸೇವಿಸಿ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಮಲಿನಗೊಂಡ ಭೀಮಿಯ ಒಡಲನ್ನ ಸ್ವಚ್ಛಗೊಳಿಸಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ನಾವು ಸಾಮಾನ್ಯವಾಗಿ ಭಾರತದಲ್ಲಿ ನದಿಗಳನ್ನ ತಾಯಿ ಅಂತ ಪರಿಗಣಿಸ್ತೀವಿ. ಯಾಕಂತಂದ್ರೆ ಅಷ್ಟು ಪ್ರಾಮುಖ್ಯತೆ ಇದೆ ನದಿಗಳಿಗೆ. ನದಿಗಳಿಂದಲೇ ಮನುಷ್ಯರ ಜೀವನ ಅನ್ನೋದು ನಮ್ಮ ಪುರಾತನ ಜನರಿಗೆ, ಪರಂಪರೆಗಳಿಗೆ ಅರ್ಥ ಆಗಿತ್ತು. ಆದ್ರೆ ಇವತ್ತು ನಮ್ಗೆ ಅರ್ಥ ಆದಂಗೆ ಕಾಣ್ತಾ ಇಲ್ಲ.
ಎಷ್ಟು ಕೆಟ್ಟದಾಗಿ ನದಿಗಳನ್ನ ಮಲಿನಗೊಳಿಸ್ತಾ ಇದ್ದೀವಿ ನೋಡಿ. ಎಲ್ಲಾ ತರದ ಕೊಳೆ, ತ್ಯಾಜ್ಯ, ಕಸ ಎಲ್ಲವನ್ನು ಕೂಡ ಭೀಮೆಯ ಒಡಲಿಗೆ ತಗೊಂಡೋಗಿ ಎಸಿತಾ ಇದ್ದೀವಿ. ಹೆತ್ತ ತಾಯಿಯ ಒಡಲಿಗೆ ಎಸೆದ ಹಾಗೆ ಇದು. ಹೇಗೆ ಎಷ್ಟು ಕೆಟ್ಟದಾಗಿ ಭೀಮಾ ನದಿಯನ್ನ ಕಲುಷಿತಗೊಳಿಸಲಾಗ್ತಾ ಇದೆ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಯಾದಗಿರಿ ಸಿಟಿ ಜನರ ನೀರಿನ ಬವಣೆಯನ್ನ ನೀಗಿಸಬೇಕಾಗಿರುವಂತಹ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯಗಳಾಗಿರ್ಬೋದು ಮತ್ತು ಬಟ್ಟೆಗಳಿಂದ ಸಂಪೂರ್ಣವಾಗಿ ಆ ಭೀಮಾ ನದಿ ಮಲಿನಗೊಂಡಿರುವಂತದ್ದು. ಸದ್ಯ ನಾನಿವಾಗ ನಿಮ್ಗೆ ಈ ಒಂದು ಇವೆಲ್ಲ ದೃಶ್ಯಾವಳಿಗಳನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು ಈ ಒಂದು ಭೀಮಾ ನದಿಯಲ್ಲಿ ನಾನೀಗ ಇಳಿದು ನಿಮ್ಗೆ ಈ ಒಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯ ಆ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿದ್ದಾಳೆ ಅನ್ನುವಂತ ದೃಶ್ಯಾವಳಿಗಳನ್ನ ಸಹ ನೀವು ಈಗ ಗಮನಿಸ್ತಾ ಇರುವಂತದ್ದು. ಯಾಕಂದ್ರೆ ಸಂಪೂರ್ಣವಾಗಿ ಭೀಮಾ ನದಿ ಈಗಾಗಲೇ ಏನು ಹಸಿರು ಬಣ್ಣಕ್ಕೆ ತಿರುಗ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು. ಯಾಕಂತಂದ್ರೆ ಈ ಎಲ್ಲಾ ನೋಡ್ತಾ ಇರಬಹುದು ನೀವು ಮಲಿನಗೊಂಡು ಸಂಪೂರ್ಣವಾಗಿ ಭೀಮೆ ಈ ಒಂದು ಸಂಪೂರ್ಣವಾಗಿ ಮಲಿನಗೊಂಡಿರುವಂತಹ ದೃಶ್ಯಾವಳಿಗಳನ್ನ ಸಹ ನೀವು ಗಮನಿಸ್ತಾ ಇರಬಹುದು. ಹೀಗಾಗಿ ಏನು ಈ ಒಂದು ಆ ಭೀಮಾ ನದಿಯನ್ನು ಸಂಪೂರ್ಣವಾಗಿ ಈಗ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳ ಒಂದು ಇಚ್ಛಾಶಕ್ತಿ ಕೊರತೆಯಿಂದ ಏನು ಈ ಒಂದು ಭೀಮಾ ನದಿಯನ್ನ ಮಲಿನಗೊಂಡಿರುವಂತಹ ಭೀಮಾ ನದಿಯನ್ನ ಕ್ಲೀನ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ನೋಡ್ತಾ ಇರಬಹುದು ನೀವು ಯಾವ ರೀತಿ ಈ ಎಲ್ಲಾ ಈ ಒಂದು ಬಟ್ಟೆಗಳಾಗಿರ್ಬೋದು ಮತ್ತೆ ಆ ಪ್ಲಾಸ್ಟಿಕ್ ಗಳಾಗಿರ್ಬೋದು ಎಲ್ಲವನ್ನ ಭೀಮಾ ನದಿಗೆ ಹಾಕಿ ಹೋಗುವಂತ ಕೆಲಸಗಳಾಗ್ತಾ ಇರುವಂತದ್ದು. ಹೀಗಾಗಿ ಆ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿರುವಂತದ್ದು ಇಲ್ಲಿ ನೋಡ್ತಾ ಇರಬಹುದು. ಮತ್ತೊಂದು ಭಾಗದಲ್ಲಿ ಯಾಕಂತಂದ್ರೆ ಈ ಭಾಗದಲ್ಲಿ ಇಲ್ಲಿರುವಂತಹ ಪರಿಸರವಾದಿಗಳು ಸಹ ಈಗ ಭೀಮಾ ನದಿಗೆ ಬಂದು ಆ ಭೀಮಾ ನದಿಯ ತಟದಲ್ಲಿ ಇಳಿದು ನಿಂತಿರುವಂತಹ ದೃಶ್ಯಾವಳಿಗಳು ಸಹ ನೋಡ್ತಾ ಇರಬಹುದು. ಆ ಸಂಪೂರ್ಣವಾಗಿ ಏನೋ ದೇವರ ಫೋಟೋಗಳಾಗಿರ್ಬೋದು ಆ ಜೊತೆಗೆ ಏನು ಪ್ಲಾಸ್ಟಿಕ್ ಗಳಾಗಿರ್ಬೋದು ಎಲ್ಲವನ್ನ ಈ ಒಂದು ಭೀಮಾ ನದಿಗೆ ಹಾಕುವಂತ ಕೆಲಸವನ್ನ ಇಲ್ಲಿ ಜನ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಭೀಮಾ ನದಿಯಲ್ಲಿರುವಂತಹ ಏನು ಪರಿಸರವಾದಿಗಳು ಸಹ ಏನೋ ಒಂದು ರೀತಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅವರನ್ನು ಸಹ ನಾನು ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಈಗ ಭೀಮಾ ನದಿಗೆ ಇಳುವ ಮೂಲಕ. ಸರ್ ಈಗ ನೋಡ್ರಿ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿದೆ. ಯಾಕಂದ್ರೆ ಈ ಒಂದು ನೀರು ಗುರುಮಿಟ್ಕಲ್ನ ಕೆಲವು ಹಳ್ಳಿಗಳು ಮತ್ತು ಯಾದಗಿರಿ ಸಿಟಿ ಜನರಿಗೆ ನೀರು ಹೋಗ್ತಾವ ಸಂಪೂರ್ಣವಾಗಿ ಈಗ ಮಲಿನಗೊಂಡಿದೆ. ಏನ್ ಹೇಳ್ತೀರಿ? ಯಾದಗಿರಿ ನಗರ ನನಗೆ ಗೊತ್ತಿರಂಗೆ ಯಾದಗಿರಿ ಹುಟ್ಟಿದಲ್ಲಿಂದ ಕೂಡ ನಗರಕ್ಕೆ ಸರಬರಾಜು ಆಗ್ತಕ್ಕಂಥ ನೀರು ಇದೇ ಜಾಕ್ವಾಲ್ನಿಂತನೇ ಇದೇ ಪಾಚಿಗಟ್ಟಿದ್ದ ನೀರು ಕಲುಷಿತ ನೀರೇ ಗತಿ. ದಿನನಿತ್ಯ ಇವತ್ತು ಕುಡಿದು ಕೇಸಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ನಗರ ಜನತೆ ಅದ. ಅದೇ ಪಕ್ಕದಲ್ಲಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮ್ಯಾಗಲಿಂದ ಹೋಗ್ತಾಗ 50 ಕಿಲೋಮೀಟರ್ ಗುರುಮಿಟ್ಕಲ್ ಹೋಗ್ತಾ ನೀರು ಶುದ್ಧ ನೀರು ಹೋಗ್ತಾವ. ಇದನ್ನು ಮಾಡಿಸುವಲ್ಲಿ ಜನಪ್ರತಿನಿಧಿ ಮತ್ತು ಜಿಲ್ಲಾಡಳಿತ ನಗರಸಭೆ ದಿವ್ಯ ನಿರ್ಲಕ್ಷ್ಯ ಅಂದ್ರೆ ತಪ್ಪಾಗದಲ್ಲ. ಇದನ್ನ ಸ್ವಚ್ಛಗೊಳಿಸಲಿಕ್ಕೆ ಇಲ್ಲಿವರೆಗೆ ಮುಂದನೆ ಆಗಿಲ್ಲ. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಭೀಮಾ ನದಿ ಮಲಿನವಾಗ್ತಾ ಇದೆ. ಭೀಮಿಯ ಒಡಲಿನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಯಾದಗಿರಿಯ ಹೊರವಲಯದಲ್ಲಿ ಹರಿಯುವಂತಹ ಈ ಭೀಮಾ ನದಿ ಯಾವ ರೀತಿ ತ್ಯಾಜ್ಯದಿಂದ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ ಅನ್ನೋದನ್ನ ರಿಪಬ್ಲಿಕ್ ಪ್ರತಿನಿಧಿ ತೋರಿಸಿದ್ದಾರೆ. ಭೀಮಾ ನದಿ ಕಲುಷಿತ ನೀರು ಕುಡಿದು ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಫೋಟೋ, ಬಟ್ಟೆ, ಪ್ಲಾಸ್ಟಿಕ್, ಗಲೀಜು, ಕಸ, ಕಡ್ಡಿ ಸಿಕ್ಕಿದ್ದೆಲ್ಲ ಜನ ಭೀಮಾ ನದಿಗೆ ಎಸಿತಾ ಇದ್ದಾರೆ. ತ್ಯಾಜ್ಯಗಳಿಂದ ಪಾಚಿಗಟ್ಟಿ ಹಸಿರು ಬಣ್ಣಕ್ಕೆ ತಿರುಗಿದೆ. ಅಷ್ಟೇ ಅಲ್ಲ, ತೀರಾ ಕೊಚ್ಚೆ, ಕೊಳಕು ಎಲ್ಲ ಸೇರ್ತಾ ಇದೆ. ಯಾದಗಿರಿ ಸಿಟಿ ಸೇರಿ ಗುರುಮಠಕಲ್ ತಾಲೂಕಿನ 10 ಹಳ್ಳಿಗಳಿಗೆ ಇದೇ ನೀರು ಕುಡಿಯೋ ನೀರಾಗಿ ಕೂಡ ಪೂರೈಕೆ ಆಗ್ತಾ ಇದೆ. ಸದ್ಯ ಈ ಕಲುಷಿತಗೊಂಡ ಭೀಮೆಯ ನೀರನ್ನೇ ಜನ ಕುಡಿತಾ ಇದ್ದಾರೆ. ಇದನ್ನ ಸೇವಿಸಿ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಮಲಿನಗೊಂಡ ಭೀಮೆಯ ಒಡಲನ್ನ ಸ್ವಚ್ಛಗೊಳಿಸಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ನಾವು ಸಾಮಾನ್ಯವಾಗಿ ಭಾರತದಲ್ಲಿ ನದಿಗಳನ್ನ ತಾಯಿ ಅಂತ ಪರಿಗಣಿಸ್ತೀವಿ. ಯಾಕಂತಂದ್ರೆ ಅಷ್ಟು ಪ್ರಾಮುಖ್ಯತೆ ಇದೆ ನದಿಗಳಿಗೆ. ನದಿಗಳಿಂದಲೇ ಮನುಷ್ಯರ ಜೀವನ ಅನ್ನೋದು ನಮ್ಮ ಪುರಾತನ ಜನರಿಗೆ, ಪರಂಪರೆಗಳಿಗೆ ಅರ್ಥ ಆಗಿತ್ತು. ಆದ್ರೆ ಇವತ್ತು ನಮ್ಗೆ ಅರ್ಥ ಆದಂಗೆ ಕಾಣ್ತಾ ಇಲ್ಲ. ಎಷ್ಟು ಕೆಟ್ಟದಾಗಿ ನದಿಗಳನ್ನ ಮಲಿನಗೊಳಿಸ್ತಾ ಇದ್ದೀವಿ ನೋಡಿ. ಎಲ್ಲಾ ತರದ ಕೊಳೆ, ತ್ಯಾಜ್ಯ, ಕಸ ಎಲ್ಲವನ್ನು ಕೂಡ ಭೀಮೆಯ ಒಡಲಿಗೆ ತಗೊಂಡೋಗಿ ಎಸಿತಾ ಇದ್ದೀವಿ. ಹೆತ್ತ ತಾಯಿಯ ಒಡಲಿಗೆ ಎಸೆದ ಹಾಗೆ ಇದು. ಹೇಗೆ ಎಷ್ಟು ಕೆಟ್ಟದಾಗಿ ಭೀಮಾ ನದಿಯನ್ನ ಕಲುಷಿತಗೊಳಿಸಲಾಗ್ತಾ ಇದೆ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಯಾದಗಿರಿ ಸಿಟಿ ಜನರ ನೀರಿನ ಬವಣೆಯನ್ನ ನೀಗಿಸಬೇಕಾಗಿರುವಂತಹ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯಗಳಾಗಿರ್ಬೋದು ಮತ್ತು ಬಟ್ಟೆಗಳಿಂದ ಸಂಪೂರ್ಣವಾಗಿ ಆ ಭೀಮಾ ನದಿ ಮಲಿನಗೊಂಡಿರುವಂತದ್ದು. ಸದ್ಯ ನಾನಿವಾಗ ನಿಮ್ಗೆ ಈ ಒಂದು ಇವೆಲ್ಲ ದೃಶ್ಯಾವಳಿಗಳನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು ಈ ಒಂದು ಭೀಮಾ ನದಿಯಲ್ಲಿ ನಾನೀಗ ಇಳಿದು ನಿಮ್ಗೆ ಈ ಒಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯ ಆ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿದ್ದಾಳೆ ಅನ್ನುವಂತ ದೃಶ್ಯಾವಳಿಗಳನ್ನ ಸಹ ನೀವು
ಈಗ ಗಮನಿಸ್ತಾ ಇರುವಂತದ್ದು. ಯಾಕಂದ್ರೆ ಸಂಪೂರ್ಣವಾಗಿ ಭೀಮಾ ನದಿ ಈಗಾಗಲೇ ಏನು ಹಸಿರು ಬಣ್ಣಕ್ಕೆ ತಿರುಗ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು. ಯಾಕಂತಂದ್ರೆ ಈ ಎಲ್ಲಾ ನೋಡ್ತಾ ಇರಬಹುದು ನೀವು, ಮಲಿನಗೊಂಡು ಸಂಪೂರ್ಣವಾಗಿ ಭೀಮೆ ಈ ಒಂದು ಸಂಪೂರ್ಣವಾಗಿ ಮಲಿನಗೊಂಡಿರುವಂತಹ ದೃಶ್ಯಾವಳಿಗಳನ್ನು ಸಹ ನೀವು ಗಮನಿಸ್ತಾ ಇರಬಹುದು. ಹೀಗಾಗಿ ಏನು ಈ ಒಂದು ಭೀಮಾ ನದಿಯನ್ನು ಸಂಪೂರ್ಣವಾಗಿ ಈಗ ಹಸಿರು ಬಣ್ಣಕ್ಕೆ ತಿರುಗ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳ ಒಂದು ಇಚ್ಛಾಶಕ್ತಿ ಕೊರತೆಯಿಂದ ಏನು ಈ ಒಂದು ಭೀಮಾ ನದಿಯನ್ನ ಮಲಿನಗೊಂಡಿರುವಂತಹ ಭೀಮಾ ನದಿಯನ್ನ ಕ್ಲೀನ್ ಮಾಡೋದಕ್ಕೆ ಮುಂದಾಗ್ತಿಲ್ಲ. ನೋಡ್ತಾ ಇರಬಹುದು ನೀವು ಯಾವ ರೀತಿ ಈ ಎಲ್ಲಾ ಈ ಒಂದು ಬಟ್ಟೆಗಳಾಗಿರ್ಬೋದು ಮತ್ತೆ ಆ ಪ್ಲಾಸ್ಟಿಕ್ ಗಳಾಗಿರ್ಬೋದು ಎಲ್ಲವನ್ನ ಭೀಮಾ ನದಿಗೆ ಹಾಕಿ ಹೋಗುವಂತ ಕೆಲಸಗಳಾಗ್ತಾ ಇರುವಂತದ್ದು. ಹೀಗಾಗಿ ಆ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿರುವಂತದ್ದು ಇಲ್ಲಿ ನೋಡ್ತಾ ಇರಬಹುದು. ಮತ್ತೊಂದು ಭಾಗದಲ್ಲಿ ಯಾಕಂತಂದ್ರೆ ಈ ಭಾಗದಲ್ಲಿ ಇಲ್ಲಿರುವಂತಹ ಪರಿಸರವಾದಿಗಳು ಸಹ ಈಗ ಭೀಮಾ ನದಿಗೆ ಬಂದು ಆ ಭೀಮಾ ನದಿಯ ತಟದಲ್ಲಿ ಇಳಿದು ನಿಂತಿರುವಂತಹ ದೃಶ್ಯಾವಳಿಗಳು ಸಹ ನೋಡ್ತಾ ಇರಬಹುದು. ಆ ಸಂಪೂರ್ಣವಾಗಿ ಏನೋ ದೇವರ ಫೋಟೋಗಳಾಗಿರ್ಬೋದು, ಆ ಜೊತೆಗೆ ಏನು ಪ್ಲಾಸ್ಟಿಕ್ ಗಳಾಗಿರ್ಬೋದು ಎಲ್ಲವನ್ನ ಈ ಒಂದು ಭೀಮಾ ನದಿಗೆ ಹಾಕುವಂತ ಕೆಲಸವನ್ನ ಇಲ್ಲಿ ಜನ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಭೀಮಾ ನದಿಯಲ್ಲಿರುವಂತಹ ಏನು ಪರಿಸರವಾದಿಗಳು ಸಹ ಏನೋ ಒಂದು ರೀತಿಯ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅವರನ್ನು ಸಹ ನಾನು ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಈಗ ಭೀಮಾ ನದಿಗೆ ಹೇಳುವ ಮೂಲಕ. ಸರ್, ಈಗ ನೋಡ್ರಿ ಭೀಮಾ ನದಿ ಸಂಪೂರ್ಣವಾಗಿ ಮಲಿನಗೊಂಡಿದೆ. ಯಾಕಂದ್ರೆ ಈ ಒಂದು ನೀರು ಗುರುಮಿಟ್ಕಲ್ನ ಕೆಲವು ಹಳ್ಳಿಗಳು ಮತ್ತು ಯಾದಗಿರಿ ಸಿಟಿ ಜನರಿಗೆ ನೀರು ಹೋಗ್ತಾವ, ಸಂಪೂರ್ಣವಾಗಿ ಈಗ ಮಲಿನಗೊಂಡಿದೆ. ಏನ್ ಹೇಳ್ತೀರಿ? ಯಾದಗಿರಿ ನಗರ ನನಗೆ ಗೊತ್ತಿರ ಯಾದಗಿರಿ ಹುಟ್ಟಿದಲ್ಲಿಂದ ಕೂಡ ನಗರಕ್ಕೆ ಸರಬರಾಜು ಆಗ್ತಕ್ಕಂಥ ನೀರು ಇದೇ ಜಾಕ್ವಾಲ್ನಿಂತನೇ ಇದೇ ಪಾಚಿಗಟ್ಟಿದ್ದ ನೀರು, ಕಲುಷಿತ ನೀರೇ ಗತಿ. ದಿನನಿತ್ಯ ಇವತ್ತು ಕುಡಿದು ಕೈಸಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ನಗರ ಜನತೆ ಅದ. ಅದೇ ಪಕ್ಕದಲ್ಲಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮ್ಯಾಗಲಿಂದ ಹೋಗ್ತಾಗ 50 ಕಿಲೋಮೀಟರ್ ಗುರುಮಿಟ್ಕಲ್ ಹೋಗ್ತಾ ನೀರು ಶುದ್ಧ ನೀರು ಹೋಗ್ತಾವ. ಇದನ್ನು ಮಾಡಿಸುವಲ್ಲಿ ಜನಪ್ರತಿನಿಧಿ ಮತ್ತು ಜಿಲ್ಲಾಡಳಿತ ನಗರಸಭೆ ದಿವ್ಯ ನಿರ್ಲಕ್ಷ್ಯ ಅಂದ್ರೆ ತಪ್ಪಾಗದಲ್ಲ. ಇದನ್ನ ಸ್ವಚ್ಛಗೊಳಿಸಲಿಕ್ಕೆ ಇಲ್ಲಿವರೆಗೆ ಮುಂದನೆ ಆಗಿಲ್ಲ. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.